ಕೆಎಚ್ ಮುನಿಯಪ್ಪನವರ ಸ್ವಕ್ಷೇತ್ರದಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ನೂರಾರು ವರ್ಷದಿಂದ ವಾಸ ಇರೋ ದಲಿತ ಕುಟುಂಬಗಳು ಹಕ್ಕುಪತ್ರಕ್ಕಾಗಿ ದಲಿತರ ಶತಮಾನಗಳ ಹೋರಾಟ ಶೂನ್ಯವಾಗ್ತಾ ಇದೆ. ಡಿಸಿ, ತಹಶೀಲ್ದಾರ್, ಶಾಸಕರಿಗೆ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಎಚ್ ಮುನಿಯಪ್ಪನವರ ಸ್ವಕ್ಷೇತ್ರದಲ್ಲೇ ದಲಿತರಿಗೆ ಅನ್ಯಾಯವಾಗ್ತಾ ಇದೆ. 100 ವರ್ಷದಿಂದ ವಾಸ ಇರೋ ಇಲ್ಲಿ ದಲಿತ ಕುಟುಂಬಗಳು ನೂರಾರು ವರ್ಷಗಳಿಂದ ಇಲ್ಲಿ ವಾಸ ಇದೆ. ಹಕ್ಕುಪತ್ರಕ್ಕಾಗಿ ದಲಿತರು ಶತಮಾನಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಡಿಸಿ, ತಹಶೀಲ್ದಾರ್, ಶಾಸಕರಿಗೆ ಮನವಿ ಕೊಟ್ಟರು ಕೂಡ ಕಿಮ್ಮತ್ತಿಲ್ಲ. ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಮನವಿ ಪಡೆದಿರುವಂತಹ ಕೆಎಚ್ ಮುನಿಯಪ್ಪ ಬರೀ ಭರವಸೆಯನ್ನ ಕೊಟ್ಟಿದ್ದಾರೆ. ಅವರ ಭರವಸೆಯಾಗೆ ಉಳಿದಿದೆಯೋ ಹೊರತು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ವಿದ್ಯುತ್ ಸಂಪರ್ಕ ಇಲ್ಲ. ಇವತ್ತೋ ನಾಳೆ ಬಿದ್ದೋಗೋ ಮನೆಗಳು, ಇದಕ್ಕೆ ಯಾವಾಗ ಒಂದು ಪರಿಹಾರವನ್ನ ಕೊಡ್ತಾರೆ, ಆದಷ್ಟು ಬೇಗ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ದಶಕಗಳ ಹೋರಾಟಕ್ಕೆ ಅಧಿಕಾರಿಗಳು, ಸಚಿವರು ಬೆಲೆ ಕೊಡ್ತಾ ಇಲ್ಲ. ನೊಂದ ನೂರಾರು ಕುಟುಂಬಗಳು ಜೀ ಕನ್ನಡ ನ್ಯೂಸ್ ಜೊತೆ ತಮ್ಮ ಅಳಲನ್ನ ತೊಡ್ಕೊಂಡಿದ್ದಾರೆ. ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮ್ಮನೆ ಭರವಸೆ ಕೊಡ್ತಾರೆ ಅಷ್ಟೇ, ಆದರೆ ಯಾವುದೇ ರೀತಿ ಅದರಿಂದ ಪ್ರಯೋಜನ ಆಗಿಲ್ಲ. ಭರವಸೆಯಾಗೆ ಉಳಿದಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಗ್ರಾಮಕ್ಕೆ ಸರಿಯಾಗಿ ವಿದ್ಯುತ್ ಸಂಪರ್ಕ ಇಲ್ಲ, ಮನೆಗಳು ಇವತ್ತು ನಾಳೆ ಬಿದ್ದೋಗುತ್ತೆ ಅನ್ನೋ ಥರ ಇದ್ದೇವೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಂದಾಯ ಕಟ್ತೀರಿ, ಪೇಪರ್ ಕೊಡ್ತಾರೆ, ನಮ್ಗೆ ಪತ್ರ ಇಲ್ಲ. ಈಗ ಈ ರೀತಿ ಎಷ್ಟು ಮನೆಗಳಿದೆ ಇಲ್ಲಿ? ಒಂದು 5-6 ಮನೆ ಇದಕ್ಕೆಲ್ಲ ಕೊಟ್ಟೇ ಇಲ್ಲ ಸರ್. ಈಗ ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೋ, ತಹಸೀಲ್ದಾರ್ಗೋ ಅಥವಾ ರಾಜಕಾರಣಿಗಳಿಗೋ ನೀವು ಮನವಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಿ ಸರ್. ಎಲ್ಲೆಲ್ಲಿ ಕೊಟ್ಟಿದ್ದೀರಿ? ಬಿದ್ಲೂರಾಗ ಆಯ್ತು ಅವಾಗ ಕೊಟ್ಟಿದ್ದೀರಿ. ನಮ್ಮೂರಾಗ ಫಂಕ್ಷನ್ ಆಯ್ತು ಅವಾಗ ಕೊಟ್ಟಿದ್ದೀರಿ. ಡೇರಿ ಹತ್ರ ಏನು ಬಂದವರು ಎಲೆಕ್ಷನ್ ಕೇಳಕ್ಕೆ ಬಂದವ್ರನ್ನೆಲ್ಲ ಕೇಳ್ತೀರಿ. ಮನೆಗೆ ಹಿಂಗೆ ಬಂದವ್ರನ್ನ ಓಟ್ ಹಾಕ್ಸ್ಕೊಂತಾರೆ. ಓಟ್ ಹಾಕ್ಸ್ಕೊಂಡು ಈಗ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಹಂಗೆ ಹೊರಟು ಬಿಡ್ತಾರೆ. ತಿರ್ಗಿ ಹೋಗಿ ಕೇಳಿದ್ರಿ ನಾವು, ಅಲ್ಲಿಗೆ ಬರ್ರಪ್ಪ ಇಲ್ಲಿಗೆ ಬರ್ರಪ್ಪ ಅಂತಾರೆ. ನಾವು ಅಲ್ಲಿಗೆ ಹೋದಾಗ ಅವ್ರು ನಮ್ಮ ಇವತ್ತಾಗಲ್ಲಪ್ಪ, ಇವತ್ತು ಮೀಟಿಂಗ್ ಅದ, ಇದಾದ, ಇವತ್ತು ಗಂಟೆ ದಿವ್ಸಕ್ಕೆ ಬರ್ರಿ ಅಂತಾರೆ. ಇವತ್ತು ಗಂಟೆ ದಿವ್ಸಕ್ಕೆ ಹೋದ್ರೆ ಒಬ್ರು ಇರಲ್ಲ. ಹಿಂಗೆಲ್ಲ ಮಾಡಿ 40 ವರ್ಷ ಹಿಂಗೆ ಮಾಡ್ತಾರೆ ಸರ್. ನಮಗೆಲ್ಲ ಮೂಲಭೂತ ಸೌಲಭ್ಯನೇ ಇಲ್ಲ ಸರ್. ನಮಗೆ ನಮ್ಮೂರಲ್ಲಿ ಮೂಲಭೂತ ಸೌಲಭ್ಯನೇ ಇಲ್ಲ. ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಈಗ ರಾಜಕಾರಣಿಗಳ ಕಂದಾಯ ಸಚಿವರಾಗಿರಲಿ ಒಂದು ಹಕ್ಕುಪತ್ರ ನೀಡಿಲ್ಲ, MLA ಆಗಿರಲಿ ಒಂದು ಹಕ್ಕುಪತ್ರ ನೀಡಿಲ್ಲ, ಅಥವಾ ಸ್ಥಳೀಯ ಅಧಿಕಾರಿ ರಾಜಕಾರಣಿ ಆಗಿರಲಿ ಯಾರು ಯಾವುದೇ ರೀತಿ ಅನುಕೂಲ ಮಾಡಿಕೊಟ್ಟಿಲ್ಲ. ನಾವು ಹೇಳಿದ್ರೆ ನಮ್ಮ ಹಕ್ಕು ನಮಗೆ ಕೊಡಿ, ನಮಗೆ ಹಕ್ಕುಪತ್ರ ಕೊಡಿ, ಭಾಗ್ಯ ಜ್ಯೋತಿ ಕರೆಂಟು ನಮ್ಮ ದಲಿತರಿಗೆ ನೀಡಿ, ನಾವು ಇಷ್ಟು ಕೇಳ್ತೀರಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಸರ್ ರಾಜ್ಯಾದ್ಯಂತ. ಈಗ ನಿಮ್ಮ ನೋವು ಮೂಲಭೂತ ಸೌಲಭ್ಯನೇ ಇಲ್ಲ ಸರ್. ನಮಗೆ ನಮ್ಮೂರಲ್ಲಿ ಮೂಲಭೂತ ಸೌಲಭ್ಯನೇ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಈಗಾಗಲೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ರಿಸರ್ವೇಷನ್ ಅಂದರೆ ಮೀಸಲಾತಿ ಆಗಿರ್ತಕ್ಕಂಥ ಕ್ಷೇತ್ರ ಆಗಿದ್ರು ಕೂಡ ಇಲ್ಲಿರ್ತಕ್ಕಂಥ ಅನೇಕ 10 ದಲಿತ ಸಂಘಟನೆಗಳು ಎಲ್ಲ ಸೇರಿ ನಮಗೆ ಅನ್ಯಾಯ ಆಗ್ತಿದೆ. ಇದುವರೆಗೂ ಕೂಡ ನಮಗೆ ಹಕ್ಕುಪತ್ರವನ್ನು ಪಡೀಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಿವಾಸಿಗರ ಆಗ್ರಹ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ದೃಶ್ಯಗಳು ಕೂಡ ಗಮನಿಸ್ಬೋದು. ದೇವನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಸಾವಕನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ದಿನಗಳಿಂದ ಕೂಡ, ಸಾಕಷ್ಟು ಹಲವು ವರ್ಷಗಳಿಂದ ಕೂಡ ನಮಗೆ ನಿವೇಶನ ಇಲ್ಲಿ ಮನೆಯನ್ನು ಕಟ್ಕೊಂಡಿದ್ದೀವಿ, ಸೂರನ್ನು ಕಟ್ಕೊಂಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗಾಗಿರ್ಬೋದು, ಶಾಸಕರಾಗಿರ್ಬೋದು, ಹಿಂದೆ ಇರ್ತಕ್ಕಂಥ ಪಕ್ಷಾತೀತವಾಗಿ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲ ಪಕ್ಷಾತೀತವಾಗಿಯೂ ಕೂಡ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೆ ನಾವು ಮನೆಗಳನ್ನು ಕೊಟ್ಕೊತಾ ಬರ್ತಾನೆ ಇದ್ದೀವಿ. ಆದರೂ ಕೂಡ ಇಲ್ಲೂ ಕೂಡ ನಮಗೆ ನ್ಯಾಯ ಸಿಗ್ತಿಲ್ಲ. ಸಂಬಂಧಪಟ್ಟ ಒಂದು ಸೂರನ್ನು ನಾವು ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಸೂರನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ದೀವಿ. ನಮಗೆ ಆದರೆ ಅಲ್ಲೆಲ್ಲೂ ಕೂಡ ನಮಗೆ ಒಂದು ಹಕ್ಕುಪತ್ರವನ್ನು ಕೊಡ್ತಿಲ್ಲ, ಕರೆಂಟ್ ವ್ಯವಸ್ಥೆ ಕೂಡ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿನ ಜನರ ಆಗ್ರಹ ಆಗ್ತಿರ್ತದೆ. ಆ ನಿಟ್ಟಲ್ಲಿ ಕೂಡ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಅನೇಕ DSS ಸಂಘಟನೆಗಳು ಆಗಿರ್ಬೋದು, ಅದರ ಇಲ್ಲಿರ್ತಕ್ಕಂಥ ನಿವಾಸಿಗಳಿರ್ಬೋದು, ತಮ್ಮ ಆಗ್ರಹವನ್ನು ಅಳಲನ್ನು ತೋರ್ತಕ್ಕಂಥ ಕೆಲಸ ಆಗಿದೆ. ಆ ನಿಟ್ಟಲ್ಲಿ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೇನೆ. ಸರ್, ಇವತ್ತು ಒಂದಷ್ಟು ಜನ ಸೇರಿ ನಿಮಗೆ ಹಕ್ಕುಪತ್ರ ಸಿಗ್ತಿಲ್ಲ ನಮಗೆ ಅಂತಕ್ಕಂಥ ಆಗ್ರಹವನ್ನು ಮಾಡ್ತಿದ್ದಾರೆ. ಎಷ್ಟು ವರ್ಷಗಳಿಂದ ಇಲ್ಲಿ ಮನೆ ಕಟ್ತಕ್ಕಂಥ ಕೆಲಸ ಆಗಿದೆ? ಯಾರ್ಯಾರಿಗೆ ಮನವಿಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿತ್ತು? ಏನು ಆಗಬೇಕಾಗಿದೆ ನಿಮಗೆ ಅಂತೇಳಿ? ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀರಿ, ಹಿಂದೆ ಇದ್ದಂಥ, ಆಮೇಲೆ ಕಂದಾಯ ಅಧಿಕಾರಿಗಳು ಕೊಟ್ಟಿದ್ದೀರಿ, ಕಂದಾಯ ಸಚಿವರು ಕೊಟ್ಟಿದ್ದೀರಿ, ತಹಶೀಲ್ದಾರ್ ಕೊಟ್ಟಿದ್ದೀರಿ, ತುಂಬ ಜನಗಳು ಕೊಟ್ಟಿದ್ದೀರಿ, ಹೋರಾಟ ಮಾಡಿದ್ದೀರಿ ಸಹ. ಹಿಂದೆ ಎಲ್ಲ ಹೋರಾಟ ಮಾಡಿ ನಮ್ಮ ಹಿರಿಯರೆಲ್ಲ ಕೊಟ್ಟಿದ್ದಾರೆ. ಯಾವುದೇ ರೀತಿಯೂ ನಮಗೆ ಅನುಕೂಲ ಆಗ್ತಾಯಿಲ್ಲ. ಸುಮಾರು ನಮ್ಮ ಸಾವಕನಹಳ್ಳಿ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ 300 ವರ್ಷಗಳಿಂದ ವಾಸವಾಗಿದ್ದಾರೆ ಸರ್. ಒಬ್ಬರಿಗೊಂದು ಹಕ್ಕುಪತ್ರ ಇಲ್ಲ ಸರ್. ರಾಜಕಾರಣಿಗಳಿಗೆ ನಮ್ಮ ಓಟ್ ಬೇಕು ಬಿಟ್ಟರೆ ನಮಗೆ ಹಕ್ಕುಪತ್ರ ಆಗಲಿ, ಬೇರೆ ನಮ್ಮ ಮನೆ ವಿದ್ಯುತ್ ಆಗಲಿ, ಕರೆಂಟ್ ಆಗಲಿ ಅದೆಲ್ಲ ಕೊಡಿಸ್ತಾ ಇಲ್ಲ ಸರ್.
ಈ ಥರ ಪರಿಸ್ಥಿತಿ ಆಗಿದೆ ಸರ್. ಈಗ ರಿಸರ್ವೇಷನ್ ಕ್ಷೇತ್ರ ಎಲ್ಲೋ ಒಂದು ಕಡೆ ನಿಮಗೆ ಸಚಿವರಿಗೆ ಆಗಿರ್ತಕ್ಕಂಥ ಪ್ರಥಮವಾಗಿ ಕೆ ಎಚ್ ಅವರು ಸಚಿವರಾಗಿದ್ದಾರೆ, ಅವ್ರಿಗೆ ಮನವಿ ಕೊಡ್ತ ಕೆಲಸ ಆಗಿದೆ, ಯಾಕೆ ನಿರ್ಲಕ್ಷ್ಯ ಅಂತೇಳಿ? ಸರ್ ಮಾನ್ಯ ಸಚಿವರು ಅಷ್ಟೇ ಇದೇ ಊರು ಗ್ರಾಮದಲ್ಲಿ ಒಂದು ರೋಡು ಪೂಜೆಗೆ ಬಂದಿದೆ ಸರ್, ಗುದ್ಲಿ ಪೂಜೆಗೆ. ಆಗ ನಾವು ಹೇಳಿದಿರಿ ಸಾಹೇಬ್ರೆ ನಮ್ಮ ಊರಿನಲ್ಲಿ ಹಕ್ಕುಪತ್ರ ಇಲ್ಲ, ನಮ್ಮ ದಲಿತರಿಗೆ ನಮ್ಮ ಮಾದಿಗ ಜನಾಂಗಕ್ಕೆ ಇಲ್ಲ ಸರ್ ಅಂತ ನಾವು ಹೇಳಿದ್ದಕ್ಕೆ 3 ತಿಂಗಳು ಸುಮ್ಮನೆ ಇರಪ್ಪ ಮಾಡ್ಕೊಡ್ತೀರಿ ಅಂತಂದರು. ಇದುವರೆಗಿಲ್ಲ ಸರ್. ನೋಡಿ ಪಾಣಿಯಲ್ಲಿ ಪಾಣಿ ಸ್ವಲ್ಪ ನೀವು ಜೂಮ್ ಮಾಡಿ ತೆಗಿಬೋದು ಸರ್. 40 ಸರ್ವೆ ನಂಬರಲ್ಲಿ 30 ಕುಂಟೆ ಇದೆ. ಇದಿಷ್ಟು ಇರ್ತಕ್ಕಂಥ ಅಂದರೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ನಾವಿದ್ದೀವಿ ಅಣ್ಣ ಅಪ್ಪ ಅಕ್ಕ ತಂಗಿ ಅಂತೇಳಿ ನಮಗೆ ಏನು ಆ ಮಂಡಿ ಊರಿ ಬೇಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ನಿಜವಾಗ್ಲೂ ಕೂಡ ಸಲ್ಲಬೇಕಾಗಿರ್ತಕ್ಕಂಥಂದರೆ ಮತದಾರರಿಗೆ ಸಲ್ಲಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಯಾವುದೂ ಕೂಡ ನಮಗೆ ಆಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿನ ನಿವಾಸಿಗಳು ಜೊತೆಲಿ ಗ್ರಾಮಸ್ಥರ ಆಗ್ರಹ ಆಗಿರ್ತಕ್ಕಂಥದ್ದು. ಇನ್ನಾದರೂ ಸಂಬಂಧಪಟ್ಟ ಏನು ಕೆ ಎಚ್ ಮುನಿಯಪ್ಪನವರು ಇರತಕ್ಕಂಥ ಈ ಸ್ವಕ್ಷೇತ್ರದಲ್ಲಿ ಕೂಡ ಇಂತಹ ರೀತಿ ಏನು ಆಗ್ತಿದೆ, ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಏನು ವಿಮರ್ಶೆ ಮಾಡಬೇಕಾಗಿರ್ತಕ್ಕಂಥದ್ದೇ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ.